ನೀವು ಮೇಕಪ್ ಎಂಥೂಸಿಯಸ್ಟ್ ಆಗಿದ್ರೆ ಮೇಕಪ್ ನಿಮ್ಗೆ ಎಷ್ಟು ಅಗತ್ಯನೋ ಅಷ್ಟೇ ಮೇಕಪ್ ಟೂಲ್ಸ್ ಗಳ ಅಗತ್ಯ ಇರುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಮ ಬ್ಯೂಟಿ ಬ್ಲೆಂಡರ್ ಇರ್ಬೋದು, ನಿಮ್ಮ ಬ್ರಷಸ್ ಗಳಿರ್ಬೋದು, ಅದೆಲ್ಲ ಇಲ್ಲದೆ ಇದ್ರೆ ಮೇಕಪ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂಡ್ ತುಂಬಾ ಸ್ಟ್ರಗಲ್ ಮಾಡ್ಬೇಕಾಗತ್ತೆ. ಆ ತರದೇ ಒಂದು ಟೂಲ್ ನಾನು ಇವತ್ತು ನಿಮ್ಗೆ ಶೇರ್ ಮಾಡ್ತಿದ್ದೀನಿ. ಇದು ಕಲರ್ ಬಾರ್ ಅವರದ್ದು ಐಲ್ಯಾಶ್ ಕರ್ಲರ್. ಸೊ ನಮ್ಮ ಕಣ್ಣುಗಳಿಗೆ ಐಲ್ಯಾಶ್ ಇದೆಯಲ್ಲ, ರೆಪ್ಪೆಗಳಿದೆಯಲ್ಲ, ಅದನ್ನು ಕರ್ಲ್ ಮಾಡ್ಲಿಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ನೀವು ನೋಡಿರ್ಬೋದು ಇದನ್ನ ಆ್ಯಂಡ್ ಯೂಸ್ ಕೂಡ ಮಾಡ್ತಿರ್ಬೋದು. ನಾನು ಇದೇ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಯಾಕೆ ಮೆನ್ಷನ್ ಮಾಡ್ತಿದ್ದೀನಿ ಅಂದರೆ, ನಾನು ಬೇರೆ ತುಂಬ ಕರ್ಲರ್ಸ್ಗಳನ್ನ ಟ್ರೈ ಮಾಡಿದ್ದೀನಿ, ಅಫೋರ್ಡೆಬಲ್ ಕರ್ಲರ್ಸ್ಗಳನ್ನ, ಬಟ್ ಅದು ತುಂಬ ಸಮಯ ಬರಲ್ಲ. ಈ ಪ್ಯಾಡ್ ಇದೆಯಲ್ಲ, ಈ ಪ್ಯಾಡ್, ಇಲ್ಲೊಂದು ಪ್ಯಾಡ್ ಬರುತ್ತೆ ಈ ಐಲ್ಯಾಶ್ ಕರ್ಲರ್ಗರಿಗೆ, ಐಲ್ಯಾಶಸ್ ಅದರ ಮೇಲೆ ಇಟ್ಲಿಕ್ಕೆ. ಸೊ ಆ ಪ್ಯಾಡ್ ಬೇಗನೆ ಮುರಿದು ಹೋಗುತ್ತೆ ಅಂಡ್ ಐಲ್ಯಾಶ್ ಕರ್ಲರ್ ಕೂಡ ತುಂಬಾ ಸಮಯ ಬಾಳಿಕೆ ಬರಲ್ಲ. ಒಂದೇ ಹ್ಯಾಂಡಲ್ ಮುರಿಯುತ್ತೆ, ಇಲ್ಲ ಅದರದ್ದು ಈ ಮೆಕ್ಯಾನಿಸಮ್ ಹಾಳಾಗುತ್ತೆ. ಸೊ ಬಟ್ ಇದು ನಾನು ಆಲ್ಮೋಸ್ಟ್ 3 to 4 years ಇಂದ ಯೂಸ್ ಮಾಡ್ತಿದ್ದೀನಿ ಅಂಡ್ ದಿಸ್ ಹಸ್ ನಾಟ್ ಗಿವನ್ ಅಪ್ ಆನ್ ಮೀ ಅಂಡ್ ಐ ಜಸ್ಟ್ ಲವ್ ದಿಸ್ ಪ್ರಾಡಕ್ಟ್. ಇದು ತುಂಬಾ ಚೆನ್ನಾಗಿ ನಮ್ಮ ರೆಪ್ಪೆಗಳನ್ನು ಕರ್ಲ್ ಮಾಡುತ್ತೆ ಅಂಡ್ ಒಂದ್ ಸ್ವಲ್ಪ ಸಮಯ ಹಾಗೆ ಇಡುತ್ತೆ. ಅದರ ಮೇಲೆ ಮಸ್ಕಾರ ಹಚ್ಚೋದ್ರಿಂದ ನಮ್ಮ ರೆಪ್ಪೆಗಳು ಹಾಗೆ ಕರ್ಲ್ಡ್ ಆಗಿ ಉಳಿಯುತ್ತೆ. ಇದರ ಪ್ರೈಸ್ ಬಂದ್ಬಿಟ್ಟು 525 rupees, ಬಟ್ ನಿಮ್ಗೆ ಇದು 450 rupeesಗೆಲ್ಲ ಸಿಗ್ಬಿಡುತ್ತೆ. ಅದು ತುಂಬಾ ಎಕ್ಸ್ಪೆನ್ಸಿವ್ ಅಂತ ನಂಗೂ ಅನ್ಸುತ್ತೆ, ನಿಮ್ಗೂ ಅನಿಸ್ತಿರ್ಬೋದು, ಬಟ್ ಇದು ತುಂಬಾ ಬಾಳಿಕೆ ಬರುತ್ತೆ. ತುಂಬಾ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತ ನಾನು ಹೇಳ್ಬೋದು. 4 to 5 years ಆರಾಮ್ಸೆ ಇದು ಬರುತ್ತೆ. ಸೊ ಒಂದ್ಸರ್ತಿ ನೀವು ಐಲ್ಯಾಶ್ ಕರ್ಲರಿಗೆ ಪೇ ಮಾಡಿದ ನಂತರ, ದುಡ್ಡು ಹಾಕಿದ ನಂತರ ಮತ್ತೆ ನೀವು ಒಂದು 5 to 6 years ಟೆನ್ಷನ್ ಮಾಡ್ಬೇಕಂತಾನಿಲ್ಲ. ಬಟ್ ಈ ವೇಗದವರದೆಲ್ಲ ಐಲ್ಯಾಶ್ ಕರ್ಲರ್ ಬರುತ್ತೆ, ಪ್ರಾನ್ಸ್ ಅಂತ, ಅದ್ರದ್ದೆಲ್ಲ ಐಲ್ಯಾಶ್ ಕರ್ಲರ್ ಬರುತ್ತೆ. ಅದು ಜಸ್ಟ್ 1 yearಗೆ ಬರುತ್ತೆ ಅಷ್ಟೇ. ನಾನು ನೋಡಿದ್ದೀನಿ, ಅದರ ಈ ಪ್ಯಾಡ್ಗಳೆಲ್ಲ ಮುರಿದು ಹೋಗುತ್ತೆ ಅಂಡ್ ಅದು ಯೂಸ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಅದಕ್ಕಿಂತ ಈ ತರದೊಂದು ಪ್ರಾಡಕ್ಟ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರೆ ಇದು ತುಂಬಾ ಸಮಯ ಬಾಳಿಕೆ ಕೂಡ ಬರುತ್ತೆ. ನಿಮ್ಮ ಐಲ್ಯಾಶನ್ ಕೂಡ ತುಂಬಾ ಚೆನ್ನಾಗಿ ಕರ್ಲ್ ಕೂಡ ಮಾಡ್ಬೋದು. ಈಗ ಐಲ್ಯಾಶ್ ಕರ್ಲರ್ ಯಾಕೆ ಅಗತ್ಯ, ಯಾಕೆ ಬೇಕೇ ಬೇಕಾ ಇದು, ಬೇಡವಾ, ನಿಮ್ಮ ಇಷ್ಟ. ನಿಮ್ಗೆ ಬೇಕಾದ್ರೆ ಐಲ್ಯಾಶ್ ಕರ್ಲರ್ಸ್ ಗಳನ್ನ ಯೂಸ್ ಮಾಡ್ಬೋದು, ಇಲ್ದಿದ್ರೆ ಬಿಟ್ಬಿಡ್ಬೋದು. ನಾನ್ ಯಾಕೆ ಯೂಸ್ ಮಾಡ್ತೀನಿ ಅಂದ್ರೆ, ಸ್ವಲ್ಪ ಐಲ್ಯಾಶ್ ಕರ್ಲ್ಡ್ ಆಗಿ ಹಾಗೆ ಉಳಿಲಿ ಅಂತ. ನಿಮ್ಗೆ ಬೇಡ ಅಂತ ಅನ್ಸಿದ್ರೆ ನೀವು ಸ್ಕಿಪ್ ಮಾಡ್ಬೋದು. ಇದನ್ನ ಯೂಸ್ ಮಾಡದೇ ಇದ್ರೆ ಏನಾಗುತ್ತೆ ಅಂದ್ರೆ ಏನೂ ಆಗಲ್ಲ. ಜಸ್ಟ್ ನಮ್ಮ ಈ ತರ ಕರ್ಲ್ ಆಗಿರೋ ಲ್ಯಾಶಸ್ ಹಾಗೆ ಇರಲ್ಲ ಅಂತ, ಜಸ್ಟ್ ಸ್ಟ್ರೈಟ್ ಆಗಿ ಕಾಣಿಸುತ್ತೆ. ನಾವು ಎಷ್ಟೇ ಮಸ್ಕಾರ ಹಾಕಿ ಹೀಗೆ ಮಾಡಿದ್ರು ಅದು ಸ್ವಲ್ಪ ಸ್ಟ್ರೈಟ್ ಆಗಿ ಕಾಣಿಸುತ್ತೆ ಅಂತ ಅಷ್ಟೇ. ಇದನ್ನ ಯೂಸ್ ಮಾಡ್ಲಿಕ್ಕೆ ಸ್ವಲ್ಪ ಟಿಪ್ಸ್ ಅಂಡ್ ಟ್ರಿಕ್ಸ್ ಕೂಡ ಇದೆ. ಅದು ನಿಮ್ಗೆ ಬೇಕಾದ್ರೆ ನಾನು ಇನ್ನೊಂದು ವಿಡಿಯೋದಲ್ಲಿ ಹಾಕ್ತೀನಿ. ಸೊ ಟಿಪ್ಸ್ ಅಂಡ್ ಟ್ರಿಕ್ಸ್ ಬೇಕಾದ್ರೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಿಮ್ಗೆ ಬೇಕಾದ್ರೆ ನಾನು ಆ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ಅಂಡ್ ಇದನ್ನ ಯೂಸ್ ಮಾಡೋ ರೀತಿ ಕೂಡ ನಾನು ಅದರಲ್ಲಿ ಹೇಳ್ತೀನಿ. ಸೊ ದಟ್ ನಿಮ್ಗೆ ಈಸಿ ಆಗ್ಲಿ ಅಂಡ್ ನಿಮ್ಗೆ ಗೊತ್ತಿಲ್ಲದೆ ಇದ್ರೆ ನಿಮ್ಗೆ ಕೂಡ ಹೆಲ್ಪ್ಫುಲ್ ಆಗ್ಲಿ ಅಂತ ಹೇಳ್ಬಿಟ್ಟು. ಇದೇ ಪ್ರಾಡಕ್ಟ್ ಹೋಗ್ಬೇಕಂತಿಲ್ಲ, ನೀವು ವೇಗದು ಹೋಗ್ಬೋದು, ಬಟ್ ನಾನು ಹೇಳ್ದಾಗೆ ಅದು 1 to 2 years, 1 year ಮಾತ್ರ ಬರುತ್ತೆ ನಾನು ನೋಡ್ದ ಹಾಗೆ. ಸೊ ದಟ್ಸ್ ಆಲ್ ಫಾರ್ ಟುಡೇ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ. ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬೈ.